ರಾಜ್ಯಪಾಲರ ವಿರುದ್ಧ ಶೋಷಿತರ ಬೃಹತ್ ಪ್ರತಿಭಟನೆ. ಸ್ವಾತಂತ್ರ್ಯ ಉದ್ಯಾನವನ ಆವರಣದಲ್ಲಿ ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಮತ್ತು ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟಗಳ ಸಂಘಟನೆಯಿಂದ ಮುಖ್ಯಮಂತ್ರಿಯವರಾದ ಸಿದ್ದರಾಮಯ್ಯ ಅವರ ತೇಜೋವಧೆ ಖಂಡಿಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸುತ್ತಿರುವ ಬಿಜೆಪಿ ಜೆಡಿಎಸ್ ಕುತಂತ್ರಗಳನ್ನು ವಿರೋಧಿಸಿ ಪ್ರಜಾಪ್ರಭುತ್ವದ ರಕ್ಷಣೆಗಾಗಿ ರಾಜಭವನ ಚಲೋ ಪ್ರತಿಭಟನೆ. ರಾಜ್ಯಪಾಲರು ಏನು ಮಾಡಿದ್ದಾರೆ, ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ, ಅದು ದೊಡ್ಡ ತಪ್ಪು. ಇವತ್ತು ಯಾಕೆಂದರೆ ಯಾವುದೇ ಒಂದು ತನಿಖೆ ಆಗಿಲ್ಲ, ಏನೂ ಆಗಿಲ್ಲ, ಆದರೂ ಸಹ ಪ್ರಾಸಿಕ್ಯೂಷನ್ ಕೊಟ್ಟು ನಮ್ಮ ಕರ್ನಾಟಕವನ್ನು ಹಾಳು ಮಾಡ್ತಿದ್ದಾರೆ. ಇವತ್ತು ಕೇಂದ್ರ ಸರ್ಕಾರ ಆಗಿರಲಿ, ಇವತ್ತು ರಾಜ್ಯಪಾಲರಾಗಿರಲಿ, ಸಿದ್ದರಾಮಯ್ಯನವರ ಸರ್ಕಾರವನ್ನು ತೆಗಿಬೇಕು, ಸಿದ್ದರಾಮಯ್ಯ ಸರ್ಕಾರ ಉಳಿಸ್ಬೇಕು. ಸಿದ್ದರಾಮಯ್ಯರನ್ನ ತೆಗೆದ್ರೆ ನಾವು ಬಿಜೆಪಿ ಮುಂದೆ ಆಳ್ವಿಕೆ ಬರ್ತೀವಿ ಅಂತಂದ್ಬಿಟ್ಟು ಮನೋಭಾವನೆ ಎಲ್ಲ ಕುತಂತ್ರ ಮಾಡ್ತಿದ್ದಾರೆ. ಇದು ದೊಡ್ಡ ತಪ್ಪ. ಕರ್ನಾಟಕದೆಲ್ಲ ಸುಮ್ಮನಿರಲ್ಲ, ದೊಡ್ಡ ಹೋರಾಟ ಮಾಡ್ತೀವಿ. ಮುಖ್ಯಮಂತ್ರಿ ವಿರುದ್ಧ ರಾಜ್ಯಪಾಲರು ತಗೊಂಡ ನಿರ್ಣಯಕ್ಕೆ ದೇಶಾದ್ಯಂತ ಅದು ನಮ್ಮ ಮುಖ್ಯಮಂತ್ರಿ ವಿರುದ್ಧ ನಮ್ಮ ಬಿಜೆಪಿಯವರು ಮಾಡಿದ ಪಿತೂರಿ. ಅವ್ರು ಆಲ್ರೆಡಿ ನಮ್ಮ ಮುಖ್ಯಮಂತ್ರಿ ಮಾಡಿರುವಂಥ ಕೆಲಸಗಳನ್ನು ಬಹಿಷ್ಕಾರ ಮಾಡಬೇಕು. ಅವ್ರಿಗೇನೆಂದರೆ ನಮ್ಮ ಮುಖ್ಯಮಂತ್ರಿ ಮಾಡೋ ಒಳ್ಳೆ ಕೆಲಸಗಳು ಅವ್ರಿಗೆ ಆಗ್ತಾ ಇಲ್ಲ. ಅದನ್ನು ನೋಡಿಕೊಂಡು ಅವ್ರ ಮೇಲೆ ಪಿತೂರಿ ಮಾಡಿದರೆ ಇದು ನಾವು ಕರ್ನಾಟಕ ಜನತೆ ಅಲ್ಲ, ಪ್ರತಿಯೊಬ್ಬ ಪ್ರಜೆನೂ ಸಿದ್ದರಾಮಯ್ಯ ಪರವಾಗಿದ್ದಾರೆ. ಪ್ರತಿಯೊಬ್ಬ MLAಗಳನ್ನು ಏನು 136 ಜನ ಇದ್ದಾರೆ, 136 ಜನಗಳು ಸಿದ್ದರಾಮಯ್ಯ ಪರ ಇದ್ದಾರೆ. ನಾವು ಸಮೇತ ಎಂಟರ್ ಪದ್ಮನಾಭ ನಗರದಿಂದ ಸುಮಾರು ಜನ ಬಂದಿದ್ದೀವಿ ನಮ್ಮ ಸಿದ್ದರಾಮಯ್ಯವ್ರ ಪರವಾಗಿ. ಸಿದ್ದರಾಮಯ್ಯ ಅವರು ಕಂಟಿನ್ಯೂ ಆಗಿರ್ತಾರೆ, ಅವ್ರಿಗೆ ಯಾವುದೇ ತೊಂದರೆ ಆಗೋದಿಲ್ಲ. ಅವ್ರಿಗೇನು ತೊಂದರೆ ಆದರೆ ಇಡೀ ರಾಜ್ಯ ಅಲ್ಲ, ಪ್ರತಿಯೊಬ್ಬ ಪ್ರಜೆನೂ ಸುಮ್ಮನೆ ಇರೋದಿಲ್ಲ. ಖಂಡಿಸ್ತೀವಿ ಅಂತ ಹೇಳ್ತಾ ಇದ್ದೀನಿ ಎಲ್ಲರಿಗೂ. ಸರ್, ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡಿರೋದು ಅದಕ್ಕೆ ಖಂಡನೆ ಮಾಡ್ತೀವಿ ನಾವು ಯೂತ್ ಕಾಂಗ್ರೆಸ್ಸಿಂದ ನಮ್ಮ ಸಿದ್ದರಾಮಯ್ಯ ಅವ್ರ ಬಗ್ಗೆ ಏನಾದರೂ ಒಂದೂ ಅವರು ಕೆಟ್ಟದಾಗೆ ಮಾತಾಡಿದ್ರೆ ನಮ್ಮ ಮನೆಯಿಂದ ಯೂತ್ಗಳು ಆಚೆ ಬಂದು ನಾವು ಅವ್ರಿಗೆ ವಿರೋಧ ಮಾಡ್ತೀವಿ. ಮತ್ತು ನಮ್ಮ ಸಿದ್ದರಾಮಯ್ಯ ಅವ್ರ ಬಗ್ಗೆ ಒಂದು ಸೆಕ್ಯುಲರ್ ಲೀಡ್ರು, ಒಂದು ಸ್ಕ್ಯಾಮ್ ಅವ್ರು ಏನು ಮಾಡ್ತಾಯಿದ್ದಾರೆ, ಅವ್ರ ಹತ್ರ ಒಂದು ಒಳ್ಳೆ ಲೀಡ್ರ್ ಇಲ್ಲ ಅಂತ ನಮ್ಮ ಲೀಡ್ರ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅದು ನಾವು ನಿಜವಾಗ್ಲೂ ಸಹಿಸೋಕ್ಕಾಗಲ್ಲ. ಮನೆಯಿಂದ ಯೂತ್ಸ್ ಅವ್ರು ಬಂದು ನಾವು ಅವ್ರ ಮೇಲೆ ನಾವು ಅಗೇನ್ಸ್ಟ್ ಮಾಡ್ತೀವಿ, ಸ್ಟ್ರೈಕ್ ಮಾಡ್ತೀವಿ ಸರ್. ಈಗ ನಾವು ಪದ್ಮನಾಭ ನಗರದಿಂದ ಹೈಯೆಸ್ಟ್ ಜನಸಂಖ್ಯೆಯಲ್ಲಿ ಬಂದು ನಮ್ಮ ಸಿದ್ದರಾಮಯ್ಯನವರಿಗೆ ನಮ್ಮ ಪಕ್ಷ ಅಧ್ಯಕ್ಷರಂತ DK ಶಿವಕುಮಾರ್ ಸಾಹೇಬರು ಹಾಗೂ ಅವರ ಪರವಾಗಿ, ನಮ್ಮ ಸಿದ್ದರಾಮಯ್ಯ ಪರವಾಗಿ, ನಮ್ಮ ರಾಮನಗೌಡ ಪರವಾಗಿ ಅನೇಕ ಜನ ಬಂದು ನಾವು ಇದಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದೀವಿ. ಇದೇ ರೀತಿ ನಾವು ಏನು ಅಶೋಕ್ ಅವರಿದ್ದಾರೆ ನಮ್ಮ